ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾವು ಹಲಸಿನ ಹಣ್ಣಿನ ಬೋಂಡಾ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾರ್ನಿಂಗ್ ಟಿಫನ್ ಆಗೂ ಮಾಡ್ಕೊಬೋದು, ಇಲ್ಲಾಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೊಟ್ಟು ಕಳಿಸ್ಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಿಸಿ ಬಿಸಿಯಾಗಿ ಕೂಡ ಮಾಡಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಅದಕ್ಕೆ ನಾನು ಒಂದು ಸ್ವಲ್ಪ ಹಲಸಿನ ಹಣ್ಣನ್ನ ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಕೆಲವರಿಗೆ ಹಲಸಿನನ್ನು ತುಂಬ ಹಾಗೆ ತಿನ್ನೋದಕ್ಕಾಗೋದಿಲ್ಲ. ಅಂಥ ಟೈಮ್ನಲ್ಲಿ ಈ ರೀತಿ ಬೋಂಡಾ ರೆಸಿಪಿಯಾಗಿ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಬೇಕಾದರೂ ತಿನ್ಬೋದು. ಈಗ ಹಲಸಿನನ್ನು ಬೋಂಡಾ ಮಾಡೋದಕ್ಕೆ ನಾನು ಒಂದು ಪಾತ್ರೆಗೆ ದೋಸೆ ಅಕ್ಕಿನ 1 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಕ್ಕಿ ಬೇಕು ಅಂತ ಇಲ್ಲ, ರೇಷನ್ ಅಕ್ಕಿ ಆದರೂ ಆಗುತ್ತೆ. ಈಗ ಈ ಅಕ್ಕಿನ ನಾವು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಬೇಕು. ಅಕ್ಕಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೀರೆಲ್ಲ ಹಾಕಿದ ಮೇಲೆ ಇದನ್ನ ನಾವು ಓವರ್ ನೈಟ್ ಆದರೂ ನೀವು ಸೋಕ್ ಮಾಡಿ ಇಟ್ಕೊಬೋದು, ಇಲ್ಲ ನೀವು ಆವಾಗಲೇ ಮಾಡ್ಕೊಬೇಕಂದ್ರೆ ಒಂದು 2 to 3 ಅವರ್ಸ್ ಆದರೂ ನೀವು ನೆನೆಸ್ಬೇಕು. ಆವಾಗಲೇ ನಿಮಗೆ ಬೋಂಡಾ ಒಳಗೆ ಸಾಫ್ಟಾಗಿ ಹೊರಗೆ ಕ್ರಿಸ್ಪಿಯಾಗಿ ಬರೋದು. ನಾನು ಮಾರ್ನಿಂಗ್ ಟಿಫನ್ಗೆ ಮಾಡ್ಕೊಳ್ಳೋದ್ರಿಂದ ಓವರ್ ನೈಟು ಸೋಕ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾನು ಬೋಂಡಾ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಬೀಜ ಎಲ್ಲ ತೆಗೆದಿಟ್ಟಂಥ ಹಲಸಿನನ್ನು 1 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರೋ ಅದಕ್ಕೆ ತಕ್ಕಂಗೆ ನೋಡಿ ನೀವು ಜಾಸ್ತಿ ಕಮ್ಮಿ ಮಾಡಿ ನೀವು ಹಲಸಿನನ್ನು ಹಾಕ್ಕೊಬೋದು. ಈಗ ಹಲಸಿನನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ಹಲಸಿನನ್ನು ತುಂಬ ಸ್ವೀಟ್ ಇದೆ ಅಂದರೆ ನೀವು ಬೆಲ್ಲನ ಕಮ್ಮಿ ಮಾಡಿ ಕೂಡ ಹಾಕ್ಕೊಬೋದು. ಹಾಗೆ ಇದಕ್ಕೆ ನಾನು ಒಂದು 3 to 4 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ರಾತ್ರಿ ಎಲ್ಲ ನೆನೆಸಿಟ್ಟಂಥ ಅಕ್ಕಿನ ಹಾಕ್ಕೊಬೇಕು. ಅಕ್ಕಿನ ನಾವು ಒಂದು 2 to 3 ಅವರ್ ಆದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಇಲ್ಲ ಅಂದರೆ ಅದು ಒಳಗೆ ಸಾಫ್ಟಾಗಿ ಬರೋದಿಲ್ಲ, ತುಂಬ ಹಾರ್ಡಾಗಿ ಆಗೋಗುತ್ತೆ. ಹಾಗಾಗಿ 2 to 3 ಅವರ್ಸ್ ಆದರೂ ನೆನೆಯೋದಕ್ಕೆ ಬಿಡಬೇಕು. ಅಕ್ಕಿ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ನೀರು ಹಾಕದೇನೆ ನಾವು ರುಬ್ಬಿ ತೊಗೊಬೇಕು. ನಾವು ಹಲಸಿನನ್ನೆಲ್ಲ ಹಾಕಿರೋದ್ರಿಂದ ನಿಮಗೆ ನೀರಿನ ಅವಶ್ಯಕತೆ ಕೂಡ ಬೀಳೋದಿಲ್ಲ. ನಾವು ಬೋಂಡಾ ಮಾಡೋದ್ರಿಂದ ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಇರಬೇಕು. ಹಾಗಾಗಿ ನೀರು ಹಾಕದಂಗೆ ನಾವು ರುಬ್ಕೊಬೇಕು. ಅಕ್ಕಿ ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡ್ರೆ ನಮಗೆ ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಈ ರೀತಿ ತಿಕ್ಕಾಗಿ ರುಬ್ಕೊಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ನೀರು ಹಾಕಿದರೆ ನಿಮಗೆ ಬೋಂಡಾ ಸರಿಯಾಗಿ ಬರೋದಿಲ್ಲ. ಈಗ ರುಬ್ಬಿದಂತಹ ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಿಟ್ಟೆಲ್ಲ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ 1 ಕಪ್ನಷ್ಟು ತೆಂಗಿನ ತುರಿನ ಕೂಡ ಹಾಕ್ಕೊಳ್ಳೋಣ. ತೆಂಗಿನಕಾಯಿನ ಬೇಕಂದರೆ ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಗೆಯೇ ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬೋಂಡಾ. ಈಗ ಹಿಟ್ಟು ತಯಾರಾಗಿದೆ. ಈ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದು ಬಂದಿದೆ. ಈಗ ನಾವು ರೆಡಿ ಮಾಡಿ ಇಟ್ಟಂತಹ ಹಿಟ್ಟನ್ನು ನಾವು ಎಣ್ಣೆಗೆ ಒಂದು ಸ್ವಲ್ಪನೇ ಹಾಕ್ಕೊಬೇಕು. ಕೈನಿಂದ ಆಗಿಲ್ಲ ಅಂದರೆ ನೀವು ಒಂದು ಸ್ಪೂನ್ನ ಮೂಲಕ ಕೂಡ ನೀವು ಹಾಕ್ಕೊಬೋದು. ಈ ರೌಂಡಾಗಿ ಬರುತ್ತೆ ನೋಡಿ, ಆ ಸ್ಪೂನ್ನಿಂದ ಕೂಡ ನೀವು ಬೋಂಡಾನ ಮಾಡ್ಕೊಬೋದು. ಒಂದು ಸ್ವಲ್ಪನೇ ಹಿಟ್ಟನ್ನು ನಾವು ಎಣ್ಣೆಗೆ ಹಾಕ್ಕೊಬೇಕು. ನಾವು ತಿಕ್ಕಾಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು, ಇಲ್ಲಾಂದರೆ ಬೋಂಡಾನ ಬಿಡೋದು ತುಂಬ ಕಷ್ಟ ಆಗುತ್ತೆ ಎಣ್ಣೆಯಲ್ಲಿ. ಬೋಂಡಾ ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನ ತಿರುವಿ ಹಾಕ್ಕೊಬೇಕು. ಅದ್ರ ಮಧ್ಯೆ ನಾವು ಸ್ಪೂನ್ ಹಾಕಿ ಮಿಕ್ಸ್ ಮಾಡೋದು ಆ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಕಡೆ ಚೆನ್ನಾಗಿ ಬೋಂಡಾ ಬೆಂದ ಮೇಲೆ ಅದನ್ನ ತಿರುವಿ ಹಾಕಿ ಆ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. 2 ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡುವಾಗ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಬೋಂಡಾ ತಯಾರಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನ ನೀವು ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನ ನೀವು ಮಕ್ಕಳಿಗೆ ಲಂಚಾಗಿ ಕೂಡ ಕೊಟ್ಟು ಕಳಿಸ್ಬೋದು, ಇಲ್ಲಾಂದರೆ ಮಾರ್ನಿಂಗ್ ಟಿಫನ್ಗೆ ಕೂಡ ನೀವು ರೆಡಿ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಈವ್ನಿಂಗ್ ಟೀ ಟೈಮ್ಗೆ ಕೂಡ ನೀವು ರೆಡಿ ಮಾಡಿ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೀವು ಮಾರ್ನಿಂಗ್ ಮಾಡಿಟ್ರೆ ಈವ್ನಿಂಗ್ವರೆಗೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಆದರೂ ಕೂಡ ಕ್ರಿಸ್ಪಿನೆಸ್ ನಿಮಗೆ ಹಾಗೇ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.